ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಕುಕಿಂಗ್. ಇವತ್ತು ನಾವು ಈಸಿ ಎಗ್ ಆಮ್ಲೆಟ್ ಹೇಗೆ ಮಾಡೋದಂತ ನೋಡೋಣ. ಫಸ್ಟಿಗೆ ಎಗ್ಗನ್ನು ಒಂದು ಬೌಲಲ್ಲಿ ಬ್ರೇಕ್ ಮಾಡಬೇಕು. ನೀವು ಎಷ್ಟು ಬೇಕಾದರೂ ಎಗ್ ಹಾಕ್ಬೋದು. ಇಲ್ಲಿ ನಾನು 2 ಎಗ್ಸ್ ಹಾಕುವ ಅಂತ ಇದ್ದೇನೆ. ಎಗ್ಸನ್ನು ಬ್ರೇಕ್ ಮಾಡಿ ಹಾಕಿದ ಇನ್ನೊಂದು ಎಗ್ ಬ್ರೇಕ್ ಮಾಡಿ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಡೈಸ್ಡ್ ಆನಿಯನ್ಸ್ ಅನ್ನು ಹಾಕ್ತಿದ್ದೇನೆ, ಟೊಮೆಟೊ, ಕೊರಿಯಾಂಡರ್ ಲೀವ್ಸ್ ಆ್ಯಂಡ್ ಗ್ರೀನ್ ಚಿಲ್ಲೀಸ್ನು ಹಾಕ್ತಿದ್ದೇನೆ. ಇಷ್ಟು ವೆಜಿಟೇಬಲ್ಸ್ ಹಾಕಿದ ನಂತರ ಈಗ ಸಾಲ್ಟನ್ನು ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಸಾಲ್ಟ್, ಟರ್ಮರಿಕ್ ಪೌಡರ್, ನಿಮಗೆ ರುಚಿಗೆ ತಕ್ಕಷ್ಟು ನೀವು ಹಾಕ್ಬೋದು. ಕಲರ್ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಚಿಲ್ಲಿ ಪೌಡರನ್ನು ಸಹ ಹಾಕ್ತಿದ್ದೇನೆ ಹಾಗೂ ಪೆಪ್ಪರ್ ಪೌಡರನ್ನು ಹಾಕ್ತಿದ್ದೇನೆ. ಈ ಆಮ್ಲೆಟ್ ಮಿಕ್ಸ್ಚರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಎಲ್ಲ ಮಿಕ್ಸ್ಚರ್ ಕಂಬೈನ್ ಆಗಲಿ. ಈಗ ಪ್ಯಾನನ್ನು ಬಿಸಿ ಮಾಡಿಕೊಳ್ಳಬೇಕು. ಹಾಗೆ ಆಯಿಲ್ ಹಾಕಬೇಕು. ನಿಮಗೆ ಎಷ್ಟು ಆಯಿಲ್ ಬೇಕು ನೀವು ಅಷ್ಟು ನೋಡಿಕೊಂಡು ಹಾಕಿ. ಆಯಿಲ್ ಚೆನ್ನಾಗಿ ಬಿಸಿ ಆಗಬೇಕು. ಆಯಿಲನ್ನು ಬಿಸಿ ಮಾಡಿದ ಮೇಲೆ ಆಮ್ಲೆಟ್ ಮಿಕ್ಸ್ಚರನ್ನು ಪ್ಯಾನಿಗೆ ಹಾಕಿಕೊಳ್ಳಿ. ಆಮ್ಲೆಟ್ ಪ್ಯಾನಿಗೆ ಹಾಕಿಕೊಂಡು ಒಂದು 2 to 3 ಮಿನಿಟ್ಸ್ ಪ್ಯಾನಲ್ಲಿ ಆಗಲಿಕ್ಕೆ ಬಿಡಿ. ಪ್ಯಾನನ್ನು ನೀವು ಹೈ ಫ್ಲೇಮಲ್ಲಿ ಇಡ್ಬೋದು ಅಥವಾ ಲೋ ಫ್ಲೇಮ್, ಡಿಪೆಂಡ್ಸ್ ಆನ್ ದ ಎಗ್ ಮಿಕ್ಸ್ಚರ್. ಆಮ್ಲೆಟ್ ಆಗ್ತಾ ಉಂಟು. ಈಗ ಈ ಆಮ್ಲೆಟನ್ನು ನಾವು ಫ್ಲಿಪ್ ಮಾಡೋಣ. ಸ್ವಲ್ಪ ಕಟ್ ಆಗಿದೆ, ಬಟ್ ನೋ ಪ್ರಾಬ್ಲಮ್. ಟೇಸ್ಟ್ ಏನು ಚೇಂಜ್ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಆಮ್ಲೆಟ್ ರೆಡಿ ಆಗಿದೆ ಅಂತ ಕಾಣ್ತದೆ. ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ನೀವು ಅದನ್ನು ಪ್ಯಾನಲ್ಲಿ ಇಡಬೇಕು. ಈಗ ನಾವು ಆಮ್ಲೆಟನ್ನು ಒಂದು ಪ್ಲೇಟಲ್ಲಿ ತೆಗೆದಿಡೋಣ. ಇದು ಆಗಿದೆ ಅನಿಸುತ್ತೆ. ಈಗ ಪ್ಲೇಟಲ್ಲಿ ಹಾಕೋಣ. ಆಮ್ಲೆಟ್ ರೆಡಿ ಆಗ್ತಿದೆ. ಇದು ತುಂಬ ಈಸಿ ಆಮ್ಲೆಟ್. ನೀವು ಯಾವಾಗ ಬೇಕಾದರೂ ಮಾಡಿ ಆಮ್ಲೆಟನ್ನು ತಿನ್ಬೋದು. ಆಮ್ಲೆಟ್ ರೆಡಿ.